ನೋಡಿ ಗಾಯ್ಸ್, ನಮ್ಮ ಮನೆಯವರು ಇದು ಏನು ಗೊತ್ತಾ, ಯಾವುದಮ್ಮ ಇದು ಮಿಕ್ಸಿ, ಪ್ರೆಸ್ಟೀಜು ಮಿಕ್ಸಿ ತೊಗೊಂಡಿದ್ದೆ. ಬಟ್ 3 months ಆಗಿತ್ತು ತೊಗೊಂಡು, ಬಟ್ ಓಪನೇ ಮಾಡಿರಲಿಲ್ಲ. ಹಳೆ ಮಿಕ್ಸಿ ತುಂಬ ಕೈ ಕೊಡ್ತಾ ಇತ್ತು. ಅವಾಗವಾಗೆ ರಿಪೇರಿ ಮಾಡಿಸ್ತಾ ಇದ್ವಿ. ಹಾಗಾಗಿ ಹೊಸ ಮಿಕ್ಸಿ ತೊಗೊಂಡಿದ್ದೆ. ಅದಕ್ಕೆ ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ಕತ್ಲಾಗ್ಬಿಟ್ಟಿದೆ ಅಲೆ. ಈಗ ಸದ್ಯಕ್ಕೆ ಇಡ್ಲಿಗೆ ನೆನೆಸ್ಬಿಟ್ಟಿದ್ನ, ಅದು ಹಾಳಾಯಿತು ಹಳೆ ಮಿಕ್ಸಿ. ಹಾಗಾಗಿ ಪ್ರೆಸ್ಟೀಜು ಹೊಸ ಮಿಕ್ಸಿ ರಿವ್ಯೂ ಕೊಡೋಣ ಅಂತ ಓಪನ್ ಮಾಡ್ತಿದ್ದು. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನನಗಿಷ್ಟ ಆಯಿತು ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಮೌಂಟ್ ಕೇಳಿದ್ರೆ ಸಾಕಾಗ್ತದೆ. ಮಿಕ್ಸಿ ಇಷ್ಟೊಂದು ಕೊಟ್ಟ ಅಂದ್ಕೊತೀರಾ, ಬಟ್ ವರ್ತಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ಐಟಮ್ಸ್ ಇದೆ ಇದರಲ್ಲಿ. ತೋರಿಸ್ತೀನಿ ಒಂದೊಂದೇ. ನೋಡಿ, ಇದು ಸ್ಟೀಲ್ ಮಿಕ್ಸಿ. ಇದನ್ನು ಕೆಳಗೆ ನೋಡಿ ಗೈಸ್, ನಮ್ಮನೆಲ್ಲ ನೀಟಾಗಿ ಓಪನ್ ಮಾಡ್ತಿದ್ದು. ಸ್ಟೀಲ್ ಕೋಟಿಂಗ್ ಬರುತ್ತೆ ಮೇಲೆ. ಇದು ಸ್ಟೀಲು ತುಂಬಾ ಚೆನ್ನಾಗಿದೆ. ದೊಡ್ಡದೇ ತೊಗೊಂಡಿದ್ದೀನಿ. ಸುಮಾರು ಸರಿ ಎಷ್ಟು ಸರಿ ಮಿಕ್ಸಿ ಹಾಳಾಗ್ತಾ ಇದೆ ಅಂದರೆ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಹೇಳು, ಏನಮ್ಮದು ಏನು ಗೊತ್ತಾ, ಇದರಲ್ಲಿ ಸುಮಾರು ಐಟಮ್ಸ್ ಇದೆ. ಇದು ಕಟರ್ ಅಂದರೆ ಇದು ವೆಜಿಟೇಬಲ್ ಕಟ್ ಮಾಡ್ತಾರಲ್ಲ ಅದು. ಇದು ಅದಕ್ಕೆ ಮಿಕ್ಸಿಲೆಲ್ಲ ಅಟ್ಯಾಚ್ ಬಂದಿದೆ ಗಾಯ್ಸ್. ನೋಡಿ, ಇದ್ರಲ್ಲಿ ಹಾಕ್ಬಿಟ್ಟು ಇದು ವೆಜಿಟೇಬಲ್ ಕಟ್ ಮಾಡೋದು. ಅದಿನ್ನು ನಾನು ನೋಡಿಲ್ಲ ಯಾವ ಥರ ಇದು ಅಂತ, ನನಗೂ ಅಷ್ಟು ಐಡಿಯಾ ಇಲ್ಲ. ಅದು ಇದು ಮಾಡಿದ್ದಾದ್ಮೇಲೆ ತೋರಿಸ್ತೀನಿ ನಿಮಗೂ. ನೋಡಿ, ಇದು ವೆಜಿಟೇಬಲ್ ಅದರಲ್ಲೇ ಬಂದಿದೆ, ವೆಜಿಟೇಬಲ್ ಕಟ್ಟರ್ ಅದು. ನೋಡಿ, ಇದು ಅದಕ್ಕೆ ಇದೇನು ಕೇಳು, ಅಲ್ಲಮ್ಮ ಇದು ಸಾರಿ, ವೆಜಿಟೇಬಲ್ ನಮ್ಮ ಮನೆಗೂ ಐಡಿಯಾ ಇಲ್ಲ. ಬಟ್ ಇದು ಜ್ಯೂಸ್ ಮಾಡ್ತಾರಲ್ವಾ, ಕೈಯಲ್ಲಿ ಮಾಡ್ಕೋಬೋದು, ಹ್ಯಾಂಡ್ಮೇಡು 2 ಇದೆ. ನೋಡಿ, ಇದು ಜ್ಯೂಸರು. ಇದಕ್ಕೆ ಹಾಕ್ಬಿಟ್ಟು ಇದು ಕಿತ್ತಳೆಹಣ್ಣು ಮತ್ತು ಮೂಸಂಬಿ ಎಲ್ಲ ಮಾಡ್ತೀವಲ್ಲ ಅದು ಮಾಡೋದು. ಅಕಸ್ಮಾತ್ ಬೇಡ ಅಂದರೆ ಇದನ್ನು ತೆಗೆದುಬಿಟ್ಟು ಚಪಾತಿ ಇಟ್ಟು ಎಲ್ಲ ಕಲಿಸ್ಕೋಬೋದು ಇದರಲ್ಲಿ. ಅದು ವೆಯ್ಟಿಂಗ್ ನಿಧಾನಕ್ಕೆ ತೆಗಿಚಿನು. ಹಾಗಾಗಿ ನಿಜವಾಗ್ಲೂ ತುಂಬಾ ವರ್ತಿದೆ. ಅದು ಇನ್ನೂ ಏನೇನೋ ಇದೆ ಗಾಯ್ಸ್ ಇದರಲ್ಲಿ. ಅದಕ್ಕೆ ಅದು ತುಂಬಾ ನಮ್ಮನೇಲಂದ್ರೆ ಇಷ್ಟೊಂದು ರೇಟಿಂದ ಏನಕ್ಕೆ ಅಂತ, ಬಟ್ ವರ್ತಿದೆ ಅನ್ಕೊತೀನಿ. ನೋಡಿ, ಇದು ಏನೋ ಇದೆ. ಇದೆಲ್ಲ ನೋಡ್ಬೇಕು ಏನಂತ ನನಗೂ ಗೊತ್ತಿಲ್ಲ. ಇವತ್ತೇ ಬಾಕ್ಸ್ ಓಪನ್ ಮಾಡಿದ್ದಲ್ವ, ಹಾಗಾಗಿ ಇದಿರಬೇಕು. ಚಪಾತಿ ಕಲಿಸ್ತೀವಲ್ಲ ಮತ್ತು ವೆಜಿಟೇಬಲ್ ಕಟ್ ಮಾಡ್ತೀವಲ್ಲ ಅದಕ್ಕೆ ಅನ್ಸುತ್ತೆ ಇದು. ಇದು ಒಂದು ನಿಮಿಷ ಟ್ರೈ ಮಾಡ್ತೀನಿ. ಹಾಕಿ ಇದಕ್ಕೆ ನೋಡೋಣ. ಕರೆಕ್ಟ್ ತಾನೇ? ನೋಡಿ, ಇದಕ್ಕೆ ಹಾಕೋದು. ಇದು ಹಾಕ್ಬಿಟ್ಟು ಮಿಕ್ಸಿಗೆ ಅಟ್ಯಾಚ್ ಮಾಡೋದು ಗೈಸ್. ನೋಡಿ, ಅಟ್ಯಾಚ್ ಮಾಡೋದು ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿದೆ. ಹಾಗಾಗಿ ನೋಡಿ, ಇದು ಪ್ಲೇಟ್ಸು, ತರಕಾರಿ ಕಟ್ ಮಾಡೋದಕ್ಕೊಂದು. ಇದೇನಮ್ಮ ಇದು ತೋರಿಸು. ಇದು ನೋಡಿ, ಯಾವ ಸೈಜ್ ಬೇಕಾ ಅದು ತರಕಾರಿ ಕಟ್ ಮಾಡ್ಕೋಬೋದು. ಇದು ಕಾಯಿ ತುರಿಯೋದಕ್ಕೆ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಗೊತ್ತಿಲ್ಲ. ನಾನು ಟ್ರಯಲ್ ಮಾಡಿ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಇದು ನೋಡಿ, ಕಾಯಿ ತುರಿಯೋದು. ಇದು ಪ್ರತಿಯೊಂದು ಕೊಟ್ಟಿದ್ದಾನೆ ಅಟ್ಯಾಚ್ ಆಗಿ ಮಿಕ್ಸಿಗೆ. ಹಾಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆದರೂ ಪ್ರೆಸ್ಟೀಜ್ ಅಲ್ವಾ, ವಾರಂಟಿ ಇದೆ 5 years. ಹಾಗಾಗಿ ತೊಗೊಂಡೆ. ಪರವಾಗಿಲ್ಲ, ರೇಟ್ ಜಾಸ್ತಿ ಅಲ್ಲ ಪರವಾಗಿಲ್ಲ. ಇದು ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ಇನ್ನೂ ತೆಗಿತಾರೆ. ನೋಡಿ ಎಷ್ಟು ಬಾಕ್ಸ್ ಇದೆ ಇದರಲ್ಲಿ ಅಂತ. ಒಂದು ಮಿಕ್ಸಿಲಿ ಇಷ್ಟು ಐಟಮ್ ಇದೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ಇದು ನೋಡಿ, ಚಿಕ್ಕ ಜಾರು. ಏನು ಗೊತ್ತಾ, ನಾನು ಇದು ಫಸ್ಟು ತೊಗೊಬರೋದು. ಇದು ಏನು ಗೊತ್ತಾ, ಇದರಲ್ಲಿ ಒಂದು ಅಲ್ಲಮ್ಮ ಚಿಕ್ಕದೊಂದು ಏನಪ್ಪ ಇದು, ಅರಿಶಿನದ ಬೋಟ್ ಹಾಕಿದ್ರು 1 ಸೆಕೆಂಡಿಗೆ ಪುಡಿ ಆಗುತ್ತೆ. ಇದು ಆ ಥರ ಇದು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದೇನು ಗೊತ್ತಾ ರೀ, ಜ್ಯೂಸ್ದು ಏನೇನೋ ಕೊಟ್ಟಿದ್ದಾರೆ ಗೈಸ್. ಇದು ಕ್ಯಾಪ್, ಇದು ಏನೇನೋ ಇದೆ. ಬಟ್ ಎಲ್ಲನೂ ನೋಡಿ ನಾವು ತಿಳ್ಕೊಂಡು ಆಮೇಲೆ ನಿಮಗೂ ರಿವ್ಯೂ ಕೊಡ್ತೀವಿ. ಇದೇನು ಗೊತ್ತಾ, ಇದು ಚಪಾತಿ ಹಿಟ್ಟು ಕಲ್ಸೋಕ್ಕೆ. ಅವಾಗಲೇ ಅದು ತೋರಿಸಿದ್ನಲ್ಲ ಅದು. ಅದು ಕ್ಯಾಪು, ಜ್ಯೂಸ್ದು ಕ್ಯಾಪು. ಇದು ನೋಡಿ ಗೈಸ್, ಇದು ಜ್ಯೂಸ್ ಇದ್ರೊಳಗಡೆ ಹಾಕ್ಬಿಟ್ಟು ಇದು ಮಾಡೋದು. ಇದು ಕೊಟ್ಟಿದ್ದಾನೆ. ಸುಮಾರು ಇದೆ, ಏನೇನೋ ಇದೆ ಅದು ಗೈಸ್, ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿ ನೋಡಿ, ಇದು ಜ್ಯೂಸ್ ಜಾರು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಹಾಕ್ಬಿಟ್ಟು ಇದು ಮಾಡೋದು. ಬಟ್ ಇದು ಏನು ಅನ್ಸುತ್ತೆ ಅಂದರೆ, ಇದು ಚಪಾತಿ ಹಿಟ್ಟು ಕಲಿಸೋದು ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡೋದು. ಇದು ನೋಡಿ, ಇದು ಜ್ಯೂಸ್ದು ಎಷ್ಟು ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ, ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಎಲ್ಲನೂ. ಹಾಗಾಗಿ ವರ್ತ್ ಅಂತಲೇ ಅಂದ್ಕೊಂಡಿದ್ದೀನಿ. ಸುಮಾರು ಇದು ಬೇರೆ ಸಪ್ರೇಟಾಗಿ ತೊಗೋಬೇಕು ಅಂದರೆ ತುಂಬಾ ದುಡ್ಡು ಆಗ್ತಾಯಿತ್ತು. ಹಾಗಾಗಿ ಎಲ್ಲ ಒಟ್ಟಿಗೆ ತೊಗೊಂಡಿದ್ದೀನಿ ನಾನು. ಜಾರ್ ತೆಗಿಯಮ್ಮ, ಜಾರ್ಗಳೇ ತೆಗಿದಿಲ್ಲ. ಎಲ್ಲನೂ ಚೆನ್ನಾಗಿದೆ, ವರ್ತಿದೆ. ನೋಡೋಣ ಯಾವ್ಯಾವುದಕ್ಕೆ ಯಾವ್ಯಾವುದು ಅಂತ ಆಮೇಲೆ ತೋರಿಸ್ತೀನಿ ಗೈಸ್ ನಿಮಗೆ. ಸೆಟ್ ಮಾಡ್ಕೊಡ್ತೀನಿ. ಓಕೆ. ನಮ್ಮ ಮನೆಯವರೆಲ್ಲ ಬೆಳಗ್ಗೆ ನೋಡಿ ಸೆಟ್ ಮಾಡಿಕೊಡ್ತಾರಂತೆ. ಈಗ ಸದ್ಯಕ್ಕೆ ನನಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಜಾರು. ಏನಕ್ಕೆ ಅಂದರೆ ಇಡ್ಲಿಗೆ ನೆನಾಕ್ಬಿಟ್ಟಿದ್ದೀನಿ, ಮಿಕ್ಸಿ ಹಾಳಾಗಿದೆ, ಹಾಗಾಗಿದೆ ತೊಗೊಂಡಿರೋದು. ಇದು ನೋಡಿ, ಇದು ಜಾರ್ಸ್. 3 ಜಾರ್ಸ್ ಅನ್ಸುತ್ತಲ್ಲ ಅಂದರೆ 3 2 3 ಜಾರ್ ಇದೆ. ಇದು 3 ಜಾರ್ ಇದೆ ನೋಡಿ ಇದರಲ್ಲಿ. ಇದೊಂದು, ಇದೊಂದು,
ಅದು ಕೊಡಿ ಇಲ್ಲಿ. ಇದು ಚಪಾತಿ ಕಲಿಸ್ತೀವಲ್ವಾ, ಇದು ಒಳಗಡೆ ಅದನ್ನು ಇದು ಮಾಡೋದಕ್ಕೆ. ಅಕ್ಕಿಗಾದ್ರೂ ಹಾಕ್ಬೋದು, ತಿರ್ಗಿಸ್ಬೋದು ಅಷ್ಟೇ. ನೋಡಿ ಇದು ಒಂದು ದೊಡ್ಡ ಜಾರ್. ಇದು ಸೆಕೆಂಡ್ 3ನೇ ಜಾರು. ಚಿಕ್ಕದೊಂದು ಬುಲೆಟ್ ಜಾರ್ ಒಂದು ಕೊಟ್ಟಿದ್ದಾರೆ, ಅದು ಎಲ್ಲ ಕಾಳುಗಳೆಲ್ಲ ಪುಡಿ ಮಾಡ್ಕೊಳ್ಳೋಕ್ಕೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ಯಾಪ್ ಅದು. ಈಗ ಸದ್ಯಕ್ಕೆ ನಮ್ಗೆ ಯೂಸ್ ಆಗೋಂಥದ್ದು ಈ ಜಾರು. ಇದರಲ್ಲಿ ಇಡ್ಲಿಗೆ ಹಾಕ್ಬೇಡ, ಅದು ದೊಡ್ಡ ಜಾರ್. ಇದು ಇಡ್ಲಿ ಸಾಕಿದು, ಇದಕ್ಕೆಲ್ಲ ಆಗುತ್ತೆ. ಬಟ್ ಅಕ್ಕಿ ಇದರಲ್ಲೇ ರುಬ್ಬಬೇಕು. ಬಟ್ ಓಕೆ, ಇದರಲ್ಲೇ ರುಬ್ಕೊತೀನಿ ನಾನು. ಇಷ್ಟು ಗಾಯ್ಸ್ ಪ್ರೆಸ್ಟೀಜು ಮಿಕ್ಸಿ ಇದು ನೋಡಿ. ಇಷ್ಟು ಫುಲ್ ಬಾಕ್ಸು ಇದೆ. ಓಕೆನಾ? ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.